कर्नाटका गुलबर्गा शहर के जेम्स हॉस्पिटल के रूबरू गुलबर्गा सिटी बीजेपी के लीडर्स की जानिब से सत्याग्रह करते हुए रियासती कांग्रेस हुकूमत के फैसले प्रधानमंत्री जन औषधि के आउटलेट्स को बंद करने को लेकर रियासती हुकूमत के खिलाफ गरीबों को कम दाम में मिल रही दवाइयों से महरूम करने की बात कही। शशील जी नमोशी एमएलसी ने मीडिया के नुमाइंदों से बात करते हुए रियासती हुकूमत के खिलाफ अपने गमो गुस्से का इजहार किया। इस मौके पर गुलबर्गा सिटी बीजेपी प्रेसिडेंट चंदू पाटिल और कई बीजेपी के लीडर्स मौजूद थे। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ನಾವು ರಾಜ್ಯದ ಅನೇಕ ಭಾಗಗಳಲ್ಲಿ ಮತ್ತು ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಜನ ಔಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತನ್ನುವಂಥ ಒಂದು ಆದೇಶ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಮೌನಾಚರಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ.
ನಮ್ಮ ಮಧ್ಯದಲ್ಲಿ ಮಾನ್ಯ ಚಂದು ಪಾಟೀಲ್ ಅವರಿದ್ದಾರೆ, ಮಾನ್ಯ ಜಿಲ್ಲಾಧ್ಯಕ್ಷರಿದ್ದಾರೆ, ಜಿಲ್ಲೆಯ ನಮ್ಮೆಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾರೆ, ಕಾರ್ಯಕರ್ತರು ಮತ್ತು ತಮ್ಮೆಲ್ಲರಿಗೂ ನಾನು ಹೇಳಬೇಕಾದ ಇಷ್ಟೇ. ನನಗೊಂದು ಮಾತ್ರ ಗೊತ್ತಾಗ್ತದೆ, ಜನ ಔಷಧಿ ಕೇಂದ್ರ ಏನು ಮೋದಿ ಸರ್ಕಾರ ಏನು ಘೋಷಣೆ ಮಾಡಿ ಬಡ ಜನರಿಗೆ ಏನು ಕಡಿಮೆ ದರದಲ್ಲಿ ಏನು ಔಷಧಿ ಕೊಡುವಂಥದ್ದು, ಇವನ್ ಸ್ಟಂಟ್ಗಳು ತಮ್ಗೆ ಗೊತ್ತಿರಲಿ, ಸ್ಟಂಟ್ಗಳನ್ನ ಯಾವ ಬೆಲೆಗೆ ಮಾಡ್ತಿದ್ರು ಮೊದಲು, ಇವತ್ತು ಇಷ್ಟೇ ಬೆಲೆಗೆ ಮಾರ್ಬೇಕಂತ ನಾನು ಕಂಪಲ್ಸರಿ ಮಾಡಿ 2 ಲಕ್ಷ ರೂಪಾಯಿ ತಗೋತಾರೆ ಒಂದು ಸ್ಟಂಟಕ್ಕೆ. ಈ ಥರ ಜನಪರವಾದಂಥ ಒಂದು ಯೋಜನೆಗೆ ಇವತ್ತು ಸರ್ಕಾರ ಮುಚ್ಚ ಅಂತಂದಾರಲ್ಲ, ನಾವು ಇದನ್ನು ಖಂಡಿಸ್ತೀವಿ. ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ಬಡ ಜನರ ಹಿತಕ್ಕಾಗಿ ನೀವು ಇನ್ನೂ ಅನೇಕ ಈ ಥರದ ಕಾರ್ಯಕ್ರಮ ಬಡ ಜನರಿಗೆ ಮಾಡೋದ್ರ ಬದಲಾಗಿ ಆ ಜನೌಷಧಿ ಕೇಂದ್ರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಅನೇಕ ಕಡೆ ಏನು ಕೊಟ್ಟಿದ್ದಾರಲ್ಲ, ಅದು ಮುಚ್ಚುವಂಥ ಕಾರಣ ಏನು? ನಾನು ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಗುಂಡೂರಾವ್ ಅವರಿಗೆ, ಶರಣ ಪ್ರಕಾಶ್ ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆ ಇದನ್ನು ಮಾಡಿದ್ರಿ? ವಾಟ್ ಮೇಡ್ ಯು? ಒಂದು ನಿಮಿಷ ನಾನು ತಮ್ಗೆಲ್ಲ ಗೊತ್ತು, ನಾನು ಆಸ್ಪತ್ರೆ ನಡೆಸ್ತೀನಿ, ಮೆಡಿಕಲ್ ಕಾಲೇಜಿನ ದೊಡ್ಡ ಸಂಸ್ಥೆ ಅಧ್ಯಕ್ಷ ಇದ್ದೀನಿ. ಆದರೂ ಕೂಡ ಈ ಜನೌಷಧಿ ಕೇಂದ್ರದ ಒಂದು ಮೂಲ ತತ್ವ ಏನಿದೆ ಅಂತಂದರೆ, ಇದು ಈಗ ನಾನು ಇಲ್ಲೇ ಒಂದು ಡೀಟೇಲ್ ಒಂದು ನೋಡ್ರಿ. ಇದು ಗ್ಲೈಕೋಮೆಟ್ ಏನು ಡಯಾಬಿಟಿಕ್ ಟ್ಯಾಬ್ಲೆಟ್ 120 ರೂಪಾಯಿ ಹೊರಗಡೆ, ಇಲ್ಲಿ ಕೊಡೋದು 18 ರೂಪಾಯಿ. ಈಗ 1 ಮಿನಿಟ್ ಸರ್. ಈಗ ಡಯಾಬಿಟಿಕ್ ಅಂತ ಇದಕ್ಕೆ ರೆಗ್ಯುಲರ್ಲಿ ತಗೋತಾರೆ ಅವರು, ಒಂದೇ ದಿವಸ ಅಲ್ಲ. ನಾನು ಹೇಳೋದು ಅಲ್ಲ, ಎಲ್ಲ ಸರ್ ಹಂಗಲ್ಲ, ಎಲ್ಲನೂ ಫ್ರೀ ಅಷ್ಟೇ ಅಲ್ಲ, ಆಗಾಗ ಮತ್ತೆ ಅದನ್ನು ಏನು ಬೇಕೋ ಅದನ್ನು ತಗೋತಾ ಇರ್ತಾರ. ಆ ಕಾರಣದಿಂದ ನಾನು ಇದೆಲ್ಲ ಫ್ರೀ ಕೊಡ್ತೀನಿ ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಔಷಧಿ ಇರೋದಿಲ್ಲ. ಸರ್ಕಾರ ಎಲ್ಲನೂ ಪೂರ್ತಿ ಇಟ್ಕೊಂಡು ಕುಂತಾರಂತ್ರೇನು, ಎಷ್ಟೋ ಸರ್ತಿ ಇರೋದಿಲ್ಲ. ಫ್ರೀ ಕೊಡ್ತಾರೆ, ಭಾಳಷ್ಟು ಅದಾವ ಈ ಥರ, ಭಾಳಷ್ಟು ಅದಾವ ಜನೌಷಧಿ ಕೇಂದ್ರ. ಆಲ್ ಮೆಡಿಸಿನ್ ಬರೀ ಇದು ಅಂತಿಲ್ಲ, ಅದು ಜನಸಾಮಾನ್ಯರಿಗೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದಾರೆ ಹೊರತಾಗಿ ಅದನ್ನು ಮುಚ್ಚುವಂಥ ಕಾರಣ ಏನು? ನೀವು ಫ್ರೀ ಕೊಡ್ತೀರಲ್ಲ, ನೀವು ಫ್ರೀ ಕೊಡಿ, ನಮ್ಗೇನಾದರೂ ಅಭ್ಯಂತರ ಇಲ್ಲ. ಇದು ಈ ಫ್ರೀ ತಗೊಳ್ಳೋರಿಗೆ ಇಲ್ಲೇ ಬಂದು ದುಡ್ಡು ತಗೋತಾರೆ. ಆದರೆ ಅನೇಕ ವಸ್ತುಗಳನ್ನು ಕಡಿಮೆ ಬೆಲೆದಲ್ಲಿ ಇವರೇನು ಕೊಡ್ಬೋದಲ್ಲ, ಆಸ್ಪತ್ರೆಯವರೆಲ್ಲ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ದಯವಿಟ್ಟು ಈ ಪುನರ್ವಿಚಾರವನ್ನು ಸಿದ್ದರಾಮಯ್ಯವ್ರು ಮಾಡಬೇಕು. ಮಾಡಿ ಮತ್ತೊಮ್ಮೆ ಜನೌಷಧಿ ಕೇಂದ್ರಗಳನ್ನು ಏನು ಮುಚ್ಚುವಂತ ಆದೇಶ ಮಾಡಿದ್ರಲ್ಲ, ಅದನ್ನು ಪುನರ್ ಪ್ರಾರಂಭ ಮಾಡಿರಿ ಅಂತ ನಾನು ಒತ್ತಾಯ ಮಾಡ್ತಿದ್ದೀನಿ. ಇವತ್ತು ಇಡೀ ದೇಶದಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚಿನ ಈ ಥರ ಅಂಗಡಿಗಳಲ್ಲಿ, ಮಳಿಗೆಗಳಲ್ಲಿ ಏನು ಮಾರಾಟ ಮಾಡ್ತಾರಲ್ಲ, ನಿಜವಾಗ್ಲೂ ಇಟ್ ಇಸ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಮೋದಿ ಗೌರ್ಮೆಂಟ್. ದಯವಿಟ್ಟು ಇದನ್ನು ಸಿದ್ದರಾಮಯ್ಯವರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಪಕ್ಷದ ವತಿಯಿಂದ ನೀವು ಅದನ್ನು ವಾಪಸ್ ತೆಗೆದುಕೊಡ್ರಿ. ಪುನಃ ಆರಂಭವಾಗಿ ಅನೇಕ ಸಂದರ್ಭದಲ್ಲಿ ಸರ್ಕಾರ ಅಂದರೆ ನಿಮ್ಮ ಹಾಸ್ಪಿಟಲ್ ಮೆಡಿಸಿನ್ ಇರೋದಿಲ್ಲ, ಅವಾಗ ಏನು ಮಾಡೋಣ, ಇಲ್ಲೇ ಇರಬೇಕು. ಅವರು 120 ರೂಪಾಯಿ ಕೊಟ್ಟು ಡಯಾಬಿಟಿಕ್ ಟ್ಯಾಬ್ಲೆಟ್ ತಗೋಣ, ಅವ್ರಂತಾರೆ 15 ರೂಪಾಯಿ ಕೊಟ್ಟು ನಾವು ಏನು ತಗೋತೀವಿ ಅಂತಾರೆ. ಅದನ್ನು ಆಗಲಿ ಅಂತ ನಾನು ಗೊತ್ತಾ. ಧನ್ಯವಾದ ಸರ್. इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं, जो बरसों से जहालत की तारीखी में शब रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन पीयू साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में
कामयाबी के लिए जरूरी महारतें फराहम करता है। तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ़ फरमा है शहर गुलबर्गा की क़दावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम रहमतुल्लाहि व बरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी अजीज़ाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.